ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾಧಿಕಾ, ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಿನ್ನ ಮತ್ತು ಚಿರು ಮದುವೆನ ನಿಲ್ಲಿಸ್ತೀನಿ. ಇಷ್ಟು ವರ್ಷ ನೀನ್ ನನಗೆ ಮಾಡಿರೋ ಅವಮಾನಕ್ಕೆ ತಕ್ಕ ಶಿಕ್ಷೆ ಕೊಡ್ತೀನಿ. ಇದು ನನ್ನ ಪ್ರಾಣ ಅಂತ ಪ್ರೀತಿಸ್ತಿರೋ ನನ್ನ ಹೆಂಡತಿ ಮೇಲಾಣೆ. ಏನಪ್ಪ ಇದು? ಈ ಮನುಷ್ಯ ಎಲ್ಲದಕ್ಕೂ ನನ್ ಮೇಲೆ ಆಣೆ ಇಡ್ತಾರಲ್ಲ. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಏನಾಯ್ತು ಇವ್ರಿಗೆ? ನಿನ್ನೆವರೆಗೂ ಚೆನ್ನಾಗೇ ಇದ್ರಲ್ಲ, ಈಗ ಯಾಕೋ ಒಬ್ಬೊಬ್ಬರೇ ಮಾತಾಡ್ಕೋತಾ ಇದಾರಲ್ಲ. ರೀ ರೀ, ಏನೇ ನಿಂದು? ಏನ್ರಿ ಆಯ್ತು ನಿಮ್ಗೆ? ಯಾಕ್ರಿ ಹೀಗೆ ಒಬ್ಬೊಬ್ಬರೇ ಮಾತಾಡ್ಕೋತಾ ಇದೀರಲ್ಲ? ನಿಮ್ಗೇನಾದ್ರೂ ದೆವ್ವಾಗಿವ ಮೆಟ್ಕೊಂಡ್ಬಿಟ್ಟಿದೇನೋ ಅಂತ ಭಯ ಆಗ್ತಿದೆ. ಏನ್ ಕಿಂಡಲ್ ಮಾಡ್ತಾ ಇದೀಯಾ? ಹಾಗೇನೂ ಇಲ್ಲ ರೀ. ಮತ್ ಹೇಗೆ? ಅದು ನೀವು ಇದುವರೆಗೂ ಹೀಗೆ ನಡ್ಕೊಂಡಿರ್ಲಿಲ್ವಲ್ಲ, ಆ ಭಯದಿಂದ ಕೇಳ್ದೆ. ಇದುವರೆಗೂ ನನ್ನ ಲೈಫಲ್ಲಿ ಯಾವ್ದ್ರಲ್ಲಾದ್ರೂ ಸೋತಿದ್ದೀನಾ? ಸೋಲೋದ? ಆ ಪದಕ್ಕೆ ನಿಮ್ ಡಿಕ್ಷನರಿಯಲ್ಲಿ ಜಾಗನೇ ಇಲ್ವಲ್ರಿ. ಆದ್ರೆ ಆ ರಾಧಿಕನ ವಿಷಯದಲ್ಲಿ ಪದೇ ಪದೇ ಸೋಲ್ತಾನೆ ಇದ್ದೀನಿ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ರಿಸೆಪ್ಷನ್, ನಾಳೆ ಮದುವೆ. ಆದ್ರೆ ರಿಸೆಪ್ಷನ್ ನಿಲ್ಸೋದಕ್ಕಾಗ್ಲಿ ಮದುವೆ ನಿಲ್ಸೋದಕ್ಕಾಗ್ಲಿ ನನ್ನ ತಲೆಗೆ ಯಾವುದೇ ಐಡಿಯಾ ಹೊಳಿತಾ ಇಲ್ಲ. ಅವ್ರು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಆ ಚಿರು ರಾಧಿಕನ ಕುತ್ತಿಗೆಗೆ ತಾಳಿ ಕಟ್ಟೆ ಬಿಡ್ತಾನೆ ಅನ್ಸುತ್ತೆ. ಅದನ್ನ ನೆನ್ಸ್ಕೊಂಡ್ರೆ ನನಗೆ ನಿದ್ದೆನೆ ಬರ್ತಾ ಇಲ್ಲ ಕಮಲು. ಅವಳು ನನ್ನ ಮುಂದೆ ಬಚ್ಚ,